ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಡಿವೋರ್ಸ್ ತಗೋತಾ ಇದೆಯಾ ಅಥವಾ ಬೇರೆ ಏನಾದರೂ ವೈಯಕ್ತಿಕ ಕಾರಣಗಳಿದೆಯಾ ಅಂತ? ಅಯ್ಯೋ ಸರ್, ಮತ್ತೆ ನೀವು ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ? ಡಿವೋರ್ಸ್ ತಗೊಳ್ತಾ ಇರೋದು ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ. ಅವತ್ತೇ ಹೇಳಿದ್ನಲ್ಲ, ಪ್ರೀತಿ ಪ್ರೇಮ ಜನ್ಮ ಕೊಟ್ಟ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲನೂ ದೂರ ಮಾಡುತ್ತೆ. ಹುಟ್ಟದೇ ಇರೋ ಒಂದು ಮಗುಗೋಸ್ಕರ ಹೆಂಡತಿ ತನ್ನ ಪ್ರೀತಿನ ದೂರ ಮಾಡ್ಕೊಂಡ್ರೆ ಅವಳನ್ನ ಹುಚ್ಚಿ ಅಂತಾರೆ, ಶತಮೂರ್ಖಳು ಅಂತಾರೆ. ಅನ್ಲಿ ಬಿಡಿ ಸರ್, ಈ ಜಗತ್ನಲ್ಲಿ ಜನರಿಗೆ ನಾವು ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಹೇಳ್ಕೊಡಕ್ಕಾಗತ್ತಾ? ನಾವ್ ಹೇಗಿದ್ರು ಮಾತಾಡ್ತಾರೆ, ಬದುಕಿದ್ರು ಮಾತಾಡ್ತಾರೆ, ಸತ್ರು ಮಾತಾಡ್ತಾರೆ. ಸೇವಂತಿ, ಮುಂದಿನ ನಿನ್ನ ಜೀವನ ಏನಮ್ಮ? ಅರ್ಜುನ ನೀನು ನಿಜಕ್ಕೂ ನಿಜವಾಗ್ಲೂ ಪ್ರೀತಿ ಮಾಡೋದು ನಿಜನೇ ಆದ್ರೆ ಅವನನ್ನ ಬಿಟ್ಟು ಒಬ್ಬಂಟಿಯಾಗಿ ನೀನ್ ನಿಲ್ತೀಯ? ನಿನ್ಗಾಗಲ್ಲ ಸೇವಂತಿ. ಆಗತ್ತೆ ಸರ್. ಚಿಕ್ಕವಳಿಂದ ನಾನು ಒಂಟಿಯಾಗೆ ಬೆಳೀತಾ ಬಂದೆ. ನನ್ನವ್ರು ಯಾರು ಅಂತ ಹೇಳ್ಕೊಳಕ್ಕೂ ಗೊತ್ತಾಗದೆ, ಹುಟ್ಸಿದ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ದೆ, ಮದುವೆ ಆಗೋ ತನಕನೂ ಒಂಟಿಯಾಗೆ ಬದುಕದೆ. ಇನ್ನು ಜೀವನದಲ್ಲಿ ಉಳಿದ ಆಯಸ್ಸನ್ನ ಕಳೆಯೋದು ಏನು ಕಷ್ಟ ಆಗೋದಿಲ್ಲ ಬಿಡಿ. ಆಗತ್ತೆ, ಖಂಡಿತ ಆಗತ್ತೆ ಸೇವಂತಿ. ಆಗ ಒಂಟಿತನ ನಿನ್ನ ಆಯ್ಕೆ ಆಗಿರ್ಲಿಲ್ಲ, ಅನಿವಾರ್ಯತೆ ಆಗಿತ್ತು. ಸಹಜವಾಗಿ ನಾನು ಒಪ್ಕೊಂಡು ಬೆಳೆದೆ ನೀನು. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ. ಇಷ್ಟು ವರ್ಷ ಒಂದು ಒಳ್ಳೆ ಕುಟುಂಬದ ಸೊಸೆಯಾಗಿ ಗಂಡನ ಪ್ರೀತಿಯಲ್ಲಿ ಮುಳುಗಿ ತೇಲ್ತಾ ಇದ್ದೆ. ಈ 6-7 ವರ್ಷಗಳಲ್ಲಿ ಒಂದೇ ಒಂದು ಕ್ಷಣ ಕೂಡ ನಿನಗೆ ಒಂಟಿತನ ಕಾಡದೇ ಇರೋ ಹಾಗೆ ತನ್ನ ಕಣ್ಣರಪ್ಪಲ್ಲಿ ನಿನ್ನನ್ನು ಬಚ್ಚಿಟ್ಕೊಂಡು ಪ್ರೀತಿಸ್ತಿರೋ ನಿನ್ನ ಗಂಡನ ಪ್ರೀತಿನ ಧಿಕ್ಕರಿಸಿ ಒಂಟಿಯಾಗಿ ಬದುಕೋದಕ್ಕೆ ನಿನಗೆ ಸಾಧ್ಯನಾ ಸೇವಂತಿ? ಯಾಕೆ ಸರ್, ಜಗತ್ನಲ್ಲಿ ಯಾರು ಒಂಟಿಯಾಗಿ ಬದುಕ್ತಾನೆ ಇಲ್ವಾ? ಹಾಗೇನೆ ಮಕ್ಕಳು ಇಲ್ದಿರೋ ಎಷ್ಟು ಸಂಸಾರಗಳಿವೆ ಈ ಜಗತ್ನಲ್ಲಿ. ಮಕ್ಕಳಿದ್ರು ಕಳ್ಕೊಂಡಿರೋ ಎಷ್ಟು ದಂಪತಿಗಳಿದ್ದಾರೆ ಈ ಜಗತ್ನಲ್ಲಿ. ಯಾಕೆ ಅವ್ರು ಯಾರು ಬದುಕ್ತಿಲ್ವಾ? ನಾನು ಬದುಕ್ತಿಲ್ವಾ? ನನ್ನ ಹೆಂಡತಿ ಬದುಕ್ತಿಲ್ವಾ? ಬೆಳೆದ ಮಗಳು ಕಣ್ಣು ಮುಂದೆ ಇದ್ರು ಯಾವತ್ತಾದ್ರೂ ನಿನಗೆ ನಿನ್ನ ಅಪ್ಪ ಅಂತ ಹೇಳ್ಕೊಂಡಿದ್ದೀನ ನಾನು? ಯಾಕೆ ಅಶ್ವಿನ್ ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲ ಅಣ್ಣ, ಆ ಮನುಷ್ಯ ನೀನೇನು ಸುಮ್ಮನೆ ಬಿಟ್ಟು ಕಳಿಸಿಲ್ಲ ಅಣ್ಣ. ಹಾಗಂದ್ರೆ ನಾನು ಹೋಗಿ ಅಲ್ಲಿ ದುಡ್ಡು ಕೊಡ್ತೀನಿ ಅಂತ ಸನ್ನೆ ಮಾಡಿ ಒಪ್ಸಿದ ಮೇಲೇನೆ ಅವ್ರು ನಿನ್ನ ಬಿಟ್ಟು ಕಳಿಸಿರೋದು. ಮತ್ತೆ ಈ ವಿಷಯ ನನಗೆ ಯಾಕೆ ಹೇಳಲೇ ಇಲ್ಲ? ನೀನು ಗಮನಿಸ್ಲಿಲ್ವಾ? ಅವತ್ತೇ ನೀನು ಗಮನಿಸಿರ್ತೀಯ ಅಂತ ಅನ್ಕೊಂಡಿದ್ದೆ ನಾನು. ನೆನಪಾಗ್ತಾ ಇಲ್ಲ. ನೀನು ಅವ್ರ ಹತ್ರ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ? ಅಲ್ಲೇ ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ನಾನು ಅವ್ರಿಗೆ ಸನ್ನೆ ಮಾಡಿದ್ದೆ. ನಿಜಾನ ಅಣ್ಣ? ನಿನ್ನ ಹಣೆಗೂ ನಿಜ ಅಣ್ಣ. ಹಾಗಾದರೆ ಬಿಡು, ಒಂದು ರೀತಿ ಒಳ್ಳೇದೇ ಆಯಿತು. ಇನ್ಫ್ಯಾಕ್ಟ್ ನನಗೂ ಅನುಕೂಲ ಆಯಿತು. ಅಂದರೆ ಅವ್ರ ಜೊತೆ ನಾನು ಮಾತಾಡಬೇಕಾಗಿಲ್ಲ, ದುಡ್ಡೇ ಮಾತಾಡುತ್ತೆ. ಬಾಯ್ ಫಾರ್ ದ ಡೇ. ಇವನೇನು ಮಾಡಕ್ಕೆ ಹೊರಟಿದ್ದಾನೆ? ಸಮಥಿಂಗ್ ಏನೋ ಮಾಡ್ತಾನೆ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಸರ್, ಏನಾಯ್ತು ಸರ್? ಇವತ್ತು ನೀವು ಮಾತಾಡ್ತಿರೋ ಧಾಟಿನೇ ತುಂಬಾ ವಿಚಿತ್ರವಾಗಿದೆ. ನಾನೇನ್ ಮಾತಾಡ್ದೆ? ಅದೇ ಸರ್, ಬೆಳೆದ ಮಗಳು ಕಣ್ಮುಂದೆನೆ ಇದ್ರು ಅಂತೇನೋ ಹೇಳ್ತಿದ್ರಲ್ಲ. ಅದ ಯಾರೋ ಗಂಡ ಹೆಂಡತಿ ಬಂದಿದ್ರು. ಚಿಕ್ಕ ವಯಸ್ಸಿನಲ್ಲಿ ಅವ್ರ ಮಗಳು ಕಳೆದು ಹೋಗಿದ್ಲಂತೆ, ಈಗ ಸಿಕ್ಕಿದ್ಲಂತೆ. ಮಗಳು ಕಣ್ಣು ಮುಂದೆ ಇದ್ರು, ಅಪ್ಪ ಅಮ್ಮ ಅಂತ ಒಪ್ಕೋತಿಲ್ಲ, ಅದೇನೋ ಹೇಳ್ತಾ ಇದ್ರು. ಅದನ್ನ ಬಿಟ್ಟು ಹಾಕು, ಈಗ ನಿನ್ನ ವಿಷಯ ಹೇಳು. ಈಗಿನ ಕಾಲದಲ್ಲಿ ಮಕ್ಕಳಿಲ್ಲ ಅನ್ನೋದು ಒಂದು ಸಮಸ್ಯೆನೇ ಅಲ್ಲಮ್ಮ. ಬೇಕಾದ ರೀತಿಯಲ್ಲಿ ಮಕ್ಕಳನ್ನ ಪಡಿಬಹುದು. ಸರೋಗೇಷನ್, IVF ಇದ್ಯಾವುದು ಬೇಡ ಅಂತಂದ್ರೆ ಯಾವುದೋ ಒಂದು ಅನಾಥ ಮಗುನ ದತ್ತು ಪಡ್ಕೊಂಡು ಆ ಮಗುವಿಗೆ ಉಜ್ವಲವಾದಂತ ಭವಿಷ್ಯನ ರೂಪಿಸಬಹುದಲ್ವಾ?
ಹೇಗಿದ್ರು ನೀನು ಅನಾಥಾಶ್ರಮದಲ್ಲಿ ಬೆಳೆದವಳು. ನಿನಗೆ ಅಪ್ಪ ಅಮ್ಮನ ಬೆಲೆ ಏನು ಅಂತ ಗೊತ್ತಿದೆ. ಅಲ್ಲ ಸರ್, ಇದನ್ನೆಲ್ಲ ನೀವು ನನಗೆ ಯಾಕೆ ಹೇಳ್ತಿದ್ದೀರಾ? ನೀವು ಹೇಳಿರೋ ಎಲ್ಲಾ ರೀತಿನಲ್ಲೂ ಯೋಚನೆ ಮಾಡಿನೇ ನಾನು ಇವತ್ತಿನ ನಿರ್ಧಾರಕ್ಕೆ ಬಂದಿರೋದು. ನನಗೆ ಅರ್ಜುನ್ ಸರ್ ಜೀವನ ಮುಖ್ಯ, ಅವ್ರ ಖುಷಿ ಮುಖ್ಯ, ಅವ್ರ ವಂಶ ಬೆಳೆಯೋದು ಮುಖ್ಯ. ಏಯ್ ನಾನು ಇಷ್ಟ ಹೇಳ್ತಾ ಇದ್ರೆ ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳೋದೆ ನಿನಗಿಷ್ಟ ಬಂದ ಮಾತಾಡ್ತಿದ್ಯಲ್ಲ. ನಿನ್ನನ್ನು ಬಿಟ್ಟು ಅರ್ಜುನ್ ಹೇಗೆ ಖುಷಿಯಾಗಿರ್ತಾನೆ? ಅವನ ಖುಷಿ, ಅವನ ಸಂತೋಷ, ಅವನ ಸಂಭ್ರಮ, ಬದುಕು, ನೋವು, ನಲಿವು ಎಲ್ಲವೂ ನೀನೇ ಆಗಿರುವಾಗ ಹೇಳೋ ಕಮನ್ ಆನ್ಸರ್ ಮೀ. ಮಕ್ಕಳಿಲ್ಲದಿದ್ದರು ಬೀದಿಗೆ ಬಂದ್ಬಿಡ್ತಾರ? ಮಕ್ಕಳಿಲ್ಲದಿದ್ದರು ಡಿವೋರ್ಸ್ ಕೊಟ್ಕೊಂಡ್ಬಿಡ್ತಾರ? ಮಕ್ಕಳು ಇಲ್ಲದೇ ಇರೋರಿಗೆ ಬದುಕೋ ಹಕ್ಕ ಇಲ್ವಾ? ಈ ತರದವರು ಜಗತ್ತಿನಲ್ಲಿ ಕೋಟಿ ಕೋಟಿ ಇದ್ದಾರೆ. ಅವ್ರ ಹಾಗೆ ಬದುಕೋದಕ್ಕೆ ನಿನ್ಗೇನು ಕಷ್ಟ? ಸೇವಂತಿ, ಜೀವನ ಇರೋದು ಒಂದೇ. ಆ ಒಂದು ಜೀವನದಲ್ಲಿ ಅದ್ಭುತವಾದಂತ ಏನೇನು ಸಂಬಂಧಗಳಿವೆಯೋ ಅದೆಲ್ಲವೂ ನಿನಗೆ ಸಿಕ್ಕಿದೆ. ಅರ್ಜುನ್ ಅಂತ ಗಂಡ, ಅಂತ ಗಂಡನ ದೂರ ಮಾಡಿ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಡ ಮಗಳೇ. ನೋಡ್ ಸೇವಂತಿ, ನೀನು ನನಗೆ ಮಗಳ ಸಮಾನ. ನಿನಗೂ ಗೊತ್ತು ನನಗೊಬ್ಬಳು ಮಗಳಿದ್ಲು ಅಂತ. ಆ ಮಗಳನ್ನ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ. ನಿನಗೂ ಗೊತ್ತು ನನಗೊಬ್ಬಳು ಮಗಳಿದ್ಲು. ಅವಳನ್ನ ನಿನ್ನನ್ನು ನಾನು ನೋಡ್ತಾ ಇದ್ದೀನಿ. ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಅವಳ ಜೀವನನ ಹಾಳು ಮಾಡ್ತಾ ಇದ್ದೀನಿ ಅಂತ ಅನ್ಸೋಕ್ ಶುರುವಾಯ್ತು ನನಗೆ. ನಾನಿಷ್ಟೆಲ್ಲ ಹೇಳಿದ ಮೇಲೂ ನಿನಗೆ ಡಿವೋರ್ಸೇ ಮುಖ್ಯ ಅನ್ನೋದಾದ್ರೆ ನಾನು ಈ ಕೇಸ್ನ ಹ್ಯಾಂಡಲ್ ಮಾಡಲ್ಲ. ಈಗ ನಾನು ನಿನ್ನ ಕೇಸ್ನಿಂದ ಹಿಂದೆ ಸರಿದಿದ್ದೀನಿ. ಸರ್, ಇದು ಮೋಸ ಸರ್, ಇದು ಅನ್ಯಾಯ. ಇದೆಲ್ಲ ನಾನು ನಿಮ್ಗೆ ಹೇಳಿದ್ಮೇಲೆ ತಾನೇ ನೀವು ಕೇಸ್ ತಗೊಂಡಿರೋದು. ಹೌದು, ಆಗ ನನಗೆ ನೀನು ಬೇರೆ ಲಾಯರ್ ಹತ್ರ ಹೋಗ್ತೀಯ ಅನ್ನೋ ಭಯ ಇತ್ತು, ಅದಕ್ಕೆ ಒಪ್ಕೊಂಡಿದ್ದು. ಆದ್ರೆ ಈಗ ನನಗೆ ಕಾಡೋಕ್ ಶುರುವಾಗಿದೆ. ಚೆನ್ನಾಗಿದೆ ನೀವು ಹೇಳ್ತಾ ಇರೋದು. ಒಂದು ಬೆಕ್ಕು 100 ಇಲಿಗಳನ್ನ ತಿಂದ ಮೇಲೆ ತಾನು ಸನ್ಯಾಸಿ ಅಂತ ಹೇಳ್ಕೊಂತಂತೆ. ಹಾಗಿದೆ ನಿಮ್ ಕಥೆ. ಹೌದಮ್ಮ, ನನ್ ಬೆಕ್ಕೆ 100 1,000 ಇಲಿಗಳನ್ನ ತಿಂದಿರೋನೆ, ಕೆಟ್ಟ ಕೆಲಸ ಮಾಡಿರೋನೆ. ಆದ್ರೂ ನನಗೆ ಎಥಿಕ್ಸ್ ಅಂತ ಒಂದಿದೆ. ಯಾಕೆ ದುರ್ಯೋಧನ ಅಂತವನಿಗಿರ್ಲಿಲ್ವಾ? ಎಲ್ರಿಗೂ ಇರುತ್ತೆ. ಹಾಗೆ ನನಗೂನು ನಿನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆಗ್ತಿಲ್ಲ ನನಗೆ. ಹೆಂಗಸಿನ ಹಠ ಗೆಲ್ಲೋಕೆ ಯಾವ ಗಂಡಸಿನಿಂದನೂ ಸಾಧ್ಯ ಇಲ್ಲ, ಗಂಡನಿಂದನೂ ಸಾಧ್ಯ ಇಲ್ಲ, ಅಪ್ಪನಿಂದನೂ ಸಾಧ್ಯ ಇಲ್ಲ. ಸರ್, ನೋ ಮೋರ್ ಆರ್ಗ್ಯುಮೆಂಟ್ಸ್, ನೋ ಮೋರ್. ನನ್ನ ಕೈಲಾಗಲ್ಲ. ನೀನು ನಿನ್ನ ಗಂಡನ ಜೊತೆ ಕಷ್ಟನ ಸುಖನ ಹೊಂದ್ಕೊಂಡು ಹೋಗೋದು ಒಳ್ಳೆಯದು. ಈಗಿನ ಕಾಲದ ಹುಡುಗಿಯರಿಗೆ ಡಿವೋರ್ಸ್ ಅನ್ನೋದು ಪ್ಯಾಷನ್ ಆಗ್ಬಿಟ್ಟಿದೆ. ಯಾರ ಮಾತಿಗೂ ಬೆಲೆ ಇಲ್ಲ. ಒಂಟಿಯಾಗಿ ಬದುಕ್ತಾರಂತೆ, ಒಂಟಿಯಾಗಿ. ಹೋಗು, ಮನೆಗೆ ಹೋಗು. ಸರ್, ಸರ್ ನಿಂತ್ಕೊಳ್ಳಿ ಸರ್.